श्री कृष्ण गोविंद हरे मुरारे श्रीनाथ नारायण ವಾಸುದೇವ. ಹೆಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮಗೆ ಇವತ್ತು ಮನೆಯಲ್ಲೇ ಹಾಲಿನ ಕೆನೆಯಿಂದ ಬೆಣ್ಣೆ ತೆಗೆಯೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ನೋಡಿ, ನಾನೇ ಮನೆಯಲ್ಲಿ ಕೂಡಿಟ್ಟಿರೋವಂಥ ಕೆನೆ, ಹಾಲಿನ ಕೆನೆ ಅಂದರೆ ಆ ಹಾಲನ್ನ ಹೆಪ್ಪಾಕಿ ಮೊಸರು ಮಾಡಿರ್ತೀವಲ್ವ, ಅದ್ರ ಮೇಲಿನ ಕೆನೆಯನ್ನು ತೆಗೆದಿಟ್ಟು ಒಂದು 3-4 ಡೇಸ್ಗೆ ಒಂದು ಸರಿ ನಾವು ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ರೆ, ಅಂದರೆ ಮಜ್ಜಿಗೆ ಕೂಡ ಫ್ರೆಶ್ ಆಗಿರುತ್ತೆ. ಅದು ಸ್ಮೆಲ್ ಬರೋದಕ್ಕಿಂತ ಮುಂಚೆನೇ ನಾವು ಏನೇ ಫ್ರಿಜ್ಜಲ್ಲಿಟ್ರೂ ತುಂಬ ದಿವಸ ಆದಮೇಲೆ ಅದೊಂಥರ ಸ್ಮೆಲ್ ಬರುತ್ತೆ ನೋಡಿ. ಹಾಗಾಗಿ ಒಂದು 3 ಅಥವಾ 4 ಡೇಸ್ ಫ್ರಿಜ್ಜಲ್ಲಿಟ್ಟರೆ ಸಾಕು. ಅದ್ರ ಮೇಲಿಟ್ಟರೆ ಅದು ಚೆನ್ನಾಗಿರಲ್ಲ. ಆವಾಗ ನಾವು ಈ ಮಿಕ್ಸಿ ಜಾರ್ಗೆ, ಅಂದರೆ ಕೋಲ್ಡ್ ಇರುತ್ತಲ್ವ, ಆ ಟೈಮಲ್ಲೇ ನಾವು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಫಸ್ಟು ನೀರು ಸ್ವಲ್ಪ ಕೂಡ ನೀರು ಹಾಕಬಾರ್ದು. ಆ ಗಟ್ಟಿ ಕೆನೆ ಏನಿರುತ್ತೆ ಅದನ್ನಷ್ಟೇ ಹಾಕಬೇಕು ಮಿಕ್ಸಿಗೆ. ಅದನ್ನಷ್ಟೇ ನಾವು ಗ್ರೈಂಡ್ ಮಾಡಿದಾಗ ಅದು ಒಂದು ತಿಕ್ಕಾಗಿ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ. ನಾವು ಮೊದಲೇ ನೀರು ಹಾಕಿಬಿಟ್ರೆ ಅದು ಒಂದೊಂದು ಸರಿ ಬೆಣ್ಣೆ ಬರೋಲ್ಲ. ಅದು ನಾನು ತುಂಬ ಸರಿ ಟ್ರೈ ಮಾಡಿದ್ದೀನಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ ನೋಡಿ, ಒಂದು ಗಟ್ಟಿಯಾದ ಕನ್ಸಿಸ್ಟೆನ್ಸಿ ಬಂದಿದೆ. ಈ ಟೈಮಲ್ಲಿ ನಾವು ನೀರು ಹಾಕ್ಕೋಬೋದು. ನೀರು ಹಾಕಿ ಮತ್ತೆ ಅದನ್ನು ಸ್ಟಿರ್ ಮಾಡಿದಾಗ ಅದು ಮತ್ತು ಚೆನ್ನಾಗಿ ಬರುತ್ತೆ ಬೆಣ್ಣೆ. ನೋಡಿ, ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ನಾವು ಎಷ್ಟು ಬೇಕಾದರೂ ಹಾಕ್ಕೋಬೋದು, ಏಕೆಂದರೆ ಜಾರ್ ದೊಡ್ಡದಿದ್ದರೆ ನಾವು ಜಾಸ್ತಿ ಹಾಕ್ಕೋಬೋದು. ಗೊತ್ತಾಗುತ್ತಲ್ವ ಒಂದು ಕೆನೆ ಕ್ವಾಂಟಿಟಿ ಎಷ್ಟಿದೆ, ಅಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು. ಮೊದಲಿಗೆ ಮಾತ್ರ ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು. ಆ ಕೆನೆಯಲ್ಲಿ ನೀರಿದ್ದರೂ ಕೂಡ, ನೀರಿನ ಅಂಶ ಇದ್ರೂ ಅದನ್ನು ಸ್ವಲ್ಪ ಹಾಗೆ ಇಟ್ಕೊಂಡು ಆಮೇಲೆ ಹಾಕೋದು ಒಳ್ಳೆಯದು. ಆದಷ್ಟು ಗಟ್ಟಿ ಕೆನೆಯನ್ನೇ ತೆಗೆದಿಡಬೇಕು. ಮೊಸರು ಮತ್ತು ಕೆನೆ ಎಲ್ಲ ಮಿಕ್ಸ್ ಮಾಡಿ ತೆಗೆದಿಡಬಾರ್ದು. ತೆಗೆದಿಡುವಾಗ ಬರೀ ಕೆನೆಯಷ್ಟೇ, ಮೇಲಿನ ಲೇಯರ್ ಏನು ಬಂದಿರುತ್ತಲ್ವ ಗಟ್ಟಿ ಕೆನೆ, ಅದನ್ನು ತೆಗೆದಿಟ್ರೆ ಸಾಕು. ನಾನಿಲ್ಲಿ ನಂದಿನಿ ಹಾಲಿನಿಂದ ಬರೋ ಕೆನೆಯಿಂದ ತೋರಿಸ್ತಾ ಇರೋದು. ಅಂದರೆ ಆರೆಂಜ್ ಕಲರ್ ಪ್ಯಾಕೆಟ್ ಅಂತ ಹೇಳ್ತಾರಲ್ಲ, ಆ ಪ್ಯಾಕೆಟಲ್ಲಿ ಯೂಸ್ ಮಾಡಿರೋ ಹಾಲು ಇದು. ಹಾಗಾಗಿ ಒಳ್ಳೆ ಕಲರ್ ಬರುತ್ತೆ ಬೆಣ್ಣೆ ನಮಗೆ. ಅದರಲ್ಲಿ ಬರೀ ಹಸುವಿನ ಹಾಲು ಕೂಡ ಸಿಗುತ್ತಲ್ವ, ಆದರೂ ಅಷ್ಟು ಚೆನ್ನಾಗಿರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರಲ್ಲಿ ಕೆನೆ ಕೂಡ ಬರೋಲ್ಲ. ಕಾಫಿ ಟೀಗಷ್ಟೇ ಚೆನ್ನಾಗಿರುತ್ತೆ ಅದು. ನಮಗೆ ಬೆಣ್ಣೆ ತೆಗಿಯೋವಂಥ ಕೆನೆ ಬರಬೇಕು, ಒಳ್ಳೆ ಮೊಸರು ಟೇಸ್ಟ್ ಇರಬೇಕು ಅಂತಂದರೆ ಆರೆಂಜ್ ಕಲರ್ ಪ್ಯಾಕೆಟು ತುಂಬ ಚೆನ್ನಾಗಿರುತ್ತೆ. ಅದು ಹಸುವಿನ ಹಾಲು ಕೂಡ ಚೆನ್ನಾಗಿರುತ್ತೆ ಮೊಸರು ತಿನ್ನೋದಕ್ಕೆ, ಆದರೆ ಈ ಥರ ಕೆನೆ ಬರೋಲ್ಲ, ಬೆಣ್ಣೆ ಬರೋಲ್ಲ ಅದರಲ್ಲಿ. ಇವಾಗ ನೋಡಿ, ನಾವು ಈ ಥರ ನಮ್ಮ ಮೇಲೇ ಕಾಣಿಸುತ್ತೆ. ಈ ಟೈಮಲ್ಲಿ ನಾವು ಮಿಕ್ಸಿನ ಆಫ್ ಮಾಡಬೇಕು. ಅದು ಒಂದು ಗಂಟು ಥರ ಬಂದಿದ್ದು ಗೊತ್ತಾಗ್ಬಿಡುತ್ತೆ ನಮಗೆ. ಅಲ್ಲಿವರೆಗೂ ಪದೇ ನಿಲ್ಲಿಸೋದು ತಿರುಗಿಸೋದು ಮಾಡಬಾರ್ದು. ಒಂದೇ ಸಮ ಓಡ್ತಾಯಿದ್ರೆ ಸಾಕದು. ಎಷ್ಟು ಈಸಿ ಗೊತ್ತಾ, ಭಾಳ ಸಿಂಪಲ್ ರೀ. ಇಷ್ಟೇ, ಇದು ಬಂದಾಗೋಯ್ತು. ಈ ಟೈಮಲ್ಲಿ ನಾವು ಇನ್ನು ಸ್ವಲ್ಪ ಮೇಲಿಂದ ನೀರು ಹಾಕ್ಕೊಂಡ್ರೆ ಸಾಕು. ನಾನಿವಾಗ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಹಾಕ್ಕೊಂಬಿಟ್ಟು ಅದ್ರ ಮೇಲೆ ನಾನು ನೀರು ಹಾಕ್ಕೊಳ್ತೀನಿ. ಇವಾಗ ನೀವು ಬೇಕಾದರೆ ಜಾರ್ಗೆ ನೀರು ಹಾಕಿಬಿಟ್ಟು ಜಾರಲ್ಲೇ ಬೆಣ್ಣೆನ ಕಟ್ಟಬಹುದು. ನಾನು ಸ್ವಲ್ಪ ಜಾಸ್ತಿ ಇತ್ತು, ಹಾಗಾಗಿ ಬೇರೆ ಪಾತ್ರೆ, ದೊಡ್ಡ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಈಸಿ ಬೆಣ್ಣೆ ತೆಗಿಯೋದು. ನಾನು ನಿಮಗೆ ತುಪ್ಪ ಕಾಯಿಸೋದು ಹೇಗೆ ಅಂತ ಅದು ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ. ಅದು ತುಂಬ ಈಸಿ. ಅದು ಕೆಲವ್ರಿಗೆ ಬರಲ್ಲ, ಅದು ಒಂದೇ ಹದದಲ್ಲಿ ಕಾಯಬೇಕಲ್ವ, ಹಾಗಾಗಿ ಅದು ತೋರಿಸ್ತೀನಿ ನಿಮಗೆ. ನೋಡಿ, ಇದು ನಾನು ಸೆಕೆಂಡ್ ರೌಂಡ್ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಕೆನೆನ ಕೂಡಿಟ್ಟಿದೆ, ಹಾಗಾಗಿ ಒಟ್ಟಿಗೆ ಕಡಿದ್ಬಿಟ್ಟು ಬೆಣ್ಣೆ ಕಾಯಿಸೋಣ, ತುಪ್ಪ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೆಣ್ಣೆ ತಕ್ಕೊಳ್ತಾ ಇದ್ದೀನಿ ನಾನು. ಇದ್ರ ನೆಕ್ಸ್ಟ್ ವಿಡಿಯೋ ನಾನು ತುಪ್ಪ ಕಾಯಿಸೋದು ಹೇಗೆ ಅಂತ ತೋರಿಸ್ತೀನಿ. ಈಗ ನೋಡಿ, ಕಡ್ದಿದ್ದಾಯಿತು. ಈ ಥರ ಸ್ವಲ್ಪ ನೀರನ್ನ ಅದ್ರ ಮೇಲೆ ಚಿಮ್ಕಿಸ್ಕೊಂಡ್ರೆ ನಮ್ಗೆ ಈಸಿಯಾಗಿ ಬಂದುಬಿಡುತ್ತೆ ಕೈಗೆ. ಅಂಟಲ್ಲ, ಕೈಗೆ ಅಂಟ್ಕೊಳ್ಳಲ್ಲ. ಮತ್ತು ಉಂಡೆನೂ ಅಷ್ಟೇ. ಅದು ನಾವು ಮಿಕ್ಸಿನಲ್ಲೇ ನೋಡಿ ನಿಲ್ಲಿಸ್ಕೊಂಬಿಡ್ಬೇಕು. ಮಿಕ್ಸಿನ ಜಾರಲ್ಲೇ ನೋಡಿಕೊಂಡು. ಮೇಲೆ ಬಂದುಬಿಡ್ತಲ್ಲ, ನಾನು ಆಗಲೇ ಹೇಳಿದ್ನಲ್ವ, ನೀವು ಬೇಕಾದರೆ ಒಂದು ಸರಿ ರಿವೈಂಡ್ ಮಾಡಿ ನೋಡಿ. ನಾವು ತಿರುಗಿಸುವಾಗ ಗೊತ್ತಾಗುತ್ತೆ ಯಾವಾಗ ಬೆಣ್ಣೆ ಬಂತು, ಯಾವಾಗ ಮಿಕ್ಸಿನ ಆಫ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ ನಮಗೆ. ಜಾರು ಮುಚ್ಚಳದಲ್ಲೇ ಗೊತ್ತಾಗ್ಬಿಡುತ್ತೆ. ಅದು ತಿರುಗೋ ಸೌಂಡಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಬೆಣ್ಣೆ ಬಂದಿದೆ ಅಂತ. ಎಷ್ಟು ಈಸಿಯಾಗಿ ಬಂತು ನೋಡಿ. ಪಟ್ ಅಂತ ಮಾಡಿಬಿಡ್ಬೋದು. ತುಂಬಾ ಈಸಿ ಬೆಣ್ಣೆ ತೆಗಿಯೋದು.
ಕೆಲವರು ಅದು ಮಜ್ಜಿಗೆ ಕಡಿಯೋ ಮಿಷಿನೇ ಬರುತ್ತೆ ಅದನ್ನು ತಂದಿಟ್ಕೊಂಡಿರ್ತಾರೆ, ಜಾಸ್ತಿ ಬೆಣ್ಣೆ ತೆಗಿಬೇಕಾಗುತ್ತೆ ನಾವು ಅಂತೆಲ್ಲ. ನಾನು ಎಷ್ಟೇ ಇದ್ರೂ ನಾನು ಈ ಥರ ಮಿಕ್ಸಿ ಜಾರಲ್ಲೇ ಮಾಡಿಬಿಡ್ತೀನಿ. ಇದೆ ನಮ್ಮ ಮನೇಲಿ ಕೂಡ ಇದೆ, ಅದು ಮಜ್ಜಿಗೆ ಕಡಿಯೋ ಮಿಷಿನ್ ಇದೆ, ನಾನು ಉಪಯೋಗಿಸೋದೇ ಇಲ್ಲ. ಅದೆಲ್ಲ ಕ್ಲೀನ್ ಮಾಡೋದಕ್ಕೆ ತುಂಬ ಟೈಮ್ ಬೇಕು, ಇದಾದರೆ ಈಸಿ ಅಂದ್ಬಿಟ್ಟು. ಇದು ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ. ನಾವು ಚಿಕ್ಕವರಿದ್ದಾಗ ಬೆಣ್ಣೆನ ಈ ಥರ ಮಜ್ಜಿಗೆ ಒಳಗಡೆ ಬಿಟ್ಟರೆ ಒಂದು ಮುಕ್ಕಾಲು ಭಾಗ ಮೇಲೆ ಕಾಣಿಸ್ತಾ ಇತ್ತು, ಒಂದು ಕಾಲು ಭಾಗ ಮಾತ್ರ ಮಜ್ಜಿಗೆ ಒಳಗಡೆ ಕೂರ್ತಿತ್ತು, ಹಾಗೆ ತೇಲ್ತಿತ್ತು. ಅದನ್ನು ಅಮ್ಮ ತೋರಿಸೋರು. ನಾವು ಚಿಕ್ಕವರಿದ್ದಾಗ ಇನ್ನೂ ಜಾಸ್ತಿ ತೇಲ್ತಾ ಇತ್ತು. ಇವಾಗ ನಿಮ್ಮ ಟೈಮಲ್ಲಿ ಸ್ವಲ್ಪ ಮುಳುಗಿದೆ ನೋಡಿ ಅಂತ. ಬಟ್ ಇವಾಗ ನೋಡ್ತಾ ಇದ್ದೀನಿ ನೋಡಿ, ಕಾಲು ಭಾಗ ಮಾತ್ರ ಮೇಲ್ಗಡೆ ಕಾಣಿಸುತ್ತೆ ಬೆಣ್ಣೆ, ಅರ್ಧಕ್ಕಿಂತ ಜಾಸ್ತಿ ಮುಳುಗಿದೆ. ಅದಕ್ಕೂ ಏನೋ ಹಿಂದಿನವರು ಒಂದು ರೀಸನ್ ಹೇಳಿದ್ದಾರೆ, ಬೆಣ್ಣೆ ಯಾವಾಗ ಪೂರ್ತಿ ಮಜ್ಜಿಗೆ ಒಳಗಡೆ ಮುಳುಗುತ್ತೆ ಆ ಟೈಮಿಗೆ ಪ್ರಳಯ ಆಗುತ್ತೆ, ಅಂದರೆ ಪ್ರಪಂಚದ ಒಂದು ಅಂತ್ಯ ಕಾಣುತ್ತೆ ಅಂತೇನೋ ಹೇಳ್ತಾರೆ ಅಂತ ಹೇಳ್ತಾರೆ ಅಮ್ಮ. ನೋಡಿ ಇವಾಗ ಬೆಣ್ಣೆ ಎಷ್ಟು ಚೆನ್ನಾಗಿ ಬಂದಿದೆ, ಒಳ್ಳೆ ಕಲರ್ ಕೂಡ ಇದೆ. ಅದು ತುಪ್ಪ ಕೂಡ ಒಳ್ಳೆ ಕಲರ್ಫುಲ್ಲಾಗಿ ಬರುತ್ತೆ. ನಾನು ತುಪ್ಪ ಕಾಯಿಸೋ ವೀಡಿಯೋ ಕೂಡ ನೆಕ್ಸ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ಬೆಣ್ಣೆ ತೆಗ್ದಿದ್ದೀನಲ್ವ, ನೆಕ್ಸ್ಟ್ ವೀಡಿಯೋ ತುಪ್ಪ ಕಾಯಿಸೋದೇ ತೋರಿಸ್ತೀನಿ ನಾನು, ಹೇಗೆ ಕಾಯಿಸೋದು. ಈಸಿ, ಅದು ಕೂಡ ಈಸಿ ಇದೆ, ಏನಂದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಷ್ಟೇ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಓಕೆನಾ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.